ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರು ಮತ್ತು ಡಿಜಿಟಲ್ ಮಿತ್ರರು ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ. ನಾನು ಕೃಷ್ಣ ಮಹೇಶ್, ನಿಮಗೆಲ್ಲರಿಗೂ ಗೊತ್ತಿರೋನು. ಈ ಮಗ್ಗಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಬಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು. ನಮ್ಮ ನಿರ್ದೇಶಕರು ಹೇಳಿದ್ರು, ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಇದು ನಮ್ಮ ಈ ಫಂಕ್ಷನ್ಗೆ ಬರೋ ಪ್ರೆಸ್ ಮೀಟ್ಗೆ ಅಂದರು. ಈ ಮಗ್ಗಿ ಪುಸ್ತಕದಲ್ಲೇ ನನ್ನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಬರೆದ್ಮೇಲೆ ಕರೆದ್ಬಿಟ್ಟು, ಅಣ್ಣ ಈಗೊಂದು ಸಿನಿಮಾ ಮಾಡ್ತಾಯಿದ್ದೀವಿ ಅಣ್ಣ, ಈ ಕಾದಂಬರಿನ ಮಗ್ಗಿ ಪುಸ್ತಕ ಅಂತ ಟೈಟಲ್ ನೀವು ಒಂದು ರೋಲ್ ಮಾಡಬೇಕಣ್ಣ ಅಂತ ಹೇಳ್ದೆ. ಕತೆ ಹೇಳಿದ್ಮೇಲೆ ನನಗೂ ಅನಿಸ್ತು, ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿದೆ, ಒಂದು ಪ್ರಯತ್ನ ಪಡ್ಬೋದು. ಯಾಕಂದರೆ ನೆಗೆಟಿವ್ ಅನ್ನೋದಕ್ಕಿಂತ ತುಂಬ ಸಿನಿಮಾ ಸ್ಟಾರ್ಟಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತೀನಿ, ಸ್ಪೇಸ್ ಇತ್ತು ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ, ಕ್ಯಾರಿ ಆದೆ ಈ ಸಿನಿಮಾಗೆ ನಾನು. ಮತ್ತು ಹರಿ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೋ ಆ್ಯಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು. ಅವನು ಒಂದು ಮಾತು, ಆ್ಯಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವನು ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ. ತುಂಬ ಆರ್ಟಿಸ್ಟು, ರಮಾನಂದ್ ಸರು, ಮೇಡಮ್ಮು ಎಲ್ಲ ಫಿಕ್ಸ್ ಆದಮೇಲೂ ತುಂಬ ಕಡೆ ಹೋದ್ಮೇಲೆ ಅವನಿಗೆ 2-3 ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, 2 ಅಲ್ಲ 3 ಹಾಕ್ತೀನಿ, ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟ ಮಾತು ತಪ್ಪದೆ, ಇಲ್ಲ ಸರ್ ಬೇಕಾದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವ್ನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಮತ್ತು ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ರಿ ಪ್ರತಿಯೊಬ್ಬರು. ಆ ಸಾಂಗಲ್ಲಿ ನಮ್ಮ DOP ಸರ್ ನಂದಣ್ಣ ಅವ್ರ ಕೈ ಚಾಳಕ ಎತ್ಕಾಣುತ್ತೆ. ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮಲ್ಲೂ ಅವರ ಕೆಲಸ ಎತ್ಕಾಣುತ್ತೆ. ಮತ್ತು ಈ ಸಿನಿಮಾದಲ್ಲಿ 17 ಸಿಂಗರ್ಸ್ ಹಾಡಿದ್ದಾರೆ. ಅದೊಂಥರ ಖುಷಿ, ಕೀರವಾಣಿ ಸರ್ ಹಾಡಿದ್ದಾರೆ ಅಂತ. ಸರ್ ಅದು ಕ್ಯಾರೆಕ್ಟ್ರು ಹರಿ ನನಗೆ ನರೇಶನ್ ಕೊಟ್ಟ, ಅಣ್ಣ ನಿಮ್ದು ಈ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂದರೆ ಈ ಸಿನಿಮಾ ಉಂಟಣ್ಣ ಒಂದು ರೀತಿ ಆರ್ಟ್ ಕಮ್ ಕಮರ್ಷಿಯಲ್, ಅಂದರೆ ಬ್ರಿಡ್ಜ್ ಮೂವಿ ಥರ. ಫಸ್ಟ್ ಶಂಕರ್ನಾಗ್ ಸರ್ ಮಾಡ್ತಿದಾರಲ್ಲ ಮೂವೀಸ್, ಆ ಟೈಪಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ಥರ ಅಂತ ಹೇಳಿದ್ದ ನನಗೆ. ಮತ್ತು ಆರ್ಟ್ ಅಂದರೆ 4 ಡೈಮೆನ್ಷನ್ ಹೋಗುತ್ತಣ್ಣ. ಒಂದು ಮಕ್ಕಳು ಸ್ಟೋರಿ ಒಂದು ಹೋಗುತ್ತೆ, ಮತ್ತು ಮೇಡಮ್ ಅವ್ರದ್ದೊಂದು ಸ್ಟೋರಿ ಹೋಗುತ್ತೆ, ನನ್ನೊಂದು ಹೋಗುತ್ತೆ. 4 ಆಯಾಮ ಬಂದು ಕೊನೆಗೆ ಒಂದು ಜಾಗದಲ್ಲಿ ಸೇರುತ್ತೆ. ಆ ಪಾತ್ರದಲ್ಲಿ ನನ್ನ ಹೇಳಿದಣ್ಣ ನಿಮ್ಮೊಂಥರ ಕಮರ್ಷಿಯಲ್ ಆಗಿರುತ್ತಣ್ಣ, ಓವರ್ ಆಲ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಟೈಟಲ್ ನಂಬರ್ ನೋಡಿದ್ರಲ್ಲ, ಆ ನಂಬರಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಅದು ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ, ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುತ್ತೆ. ಆ ಓವರ್ ಆಲಲ್ಲಿ ನಿಮ್ಮಿಂದ ನಡೆಯೋಂಥ ಕತೆ ಅಣ್ಣ ಅಂತ ಹೇಳ್ದೆ. ಅದು ಚಾಲೆಂಜಿಂಗ್ ಅನಿಸ್ತು. ಮತ್ತು ಕ್ಲೈಮ್ಯಾಕ್ಸಲ್ಲಿ ತುಂಬ ಪ್ರೀ ಕ್ಲೈಮ್ಯಾಕ್ಸಲ್ಲಿ ತುಂಬ ಸ್ಪೇಸ್ ಇದೆ ಆ್ಯಕ್ಟ್ ಮಾಡೋಕ್ಕೆ ನನಗೆ. ಅವನು ಹೇಳಿದಾಗ ಆ ಸ್ಟೋರಿನೂ ಚೆನ್ನಾಗಿತ್ತು. ಅವ್ನು ಪ್ರತಿಯೊಂದು, ಯಾಕೆ ಕಾದಂಬರಿ ಓದಿದ್ದೆ, ಅವ್ನು ಹೇಳಿದಾಗ ಪ್ರತಿಯೊಂದೂ ಮಾಡ್ಬೋದು ಅಂತ ಒಪ್ಕೊಂಡಿದ್ದಾನೆ. ಈಗ ಅಣ್ಣ ಇಲ್ಲ, ಯಾವ ಪಾತ್ರ ಕೊಟ್ಟರು ಮಾಡೋಣ ಅಂತ, ಕಲಾವಿದ ಯಾವುದೇ ಪಾತ್ರ ಬಂದು ಚಾಲೆಂಜಾಗಿ ಸ್ವೀಕರಿಸೋಣ, ಮಾಡ್ಬೋದು ಅಂತ ಆಸೆ ಇದೆ. ಅಣ್ಣ ನಿಮ್ಗೆ ಸಿನಿಮಾದಲ್ಲಿ ನಿಮಗೆ ಪ್ರತಿ ಹಂತದಲ್ಲಿ ನಮಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ. ಸಿನಿಮಾ ಇಂಟರ್ವಲ್ ಬರೋಕ್ಕೆ ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಅಂತ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸೆಕೆಂಡ್ ಹಾಫಲ್ಲೂ ಅಷ್ಟೇ, ಮುಂದೆ ಏನಾಗುತ್ತೆ, ಹುಡುಗಿ ಏನು ಮಾಡ್ತಾಳೆ. ಮತ್ತು ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಸಿನಿಮಾದ ಮೊಬೈಲಿಂದ ಪ್ಲಸ್ಸು ಮೈನಸ್ ಎರಡೂ ಇದೆ. ಪ್ಲಸ್ಸಲ್ಲಿ ಏನು ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗುತ್ತೆ ಅನ್ನೋ ಎರಡೂ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಈ ಒಂದು ಮೊಬೈಲ್ಗೋಸ್ಕರ ಒಂದು ಫ್ಯಾಮಿಲಿ ಹಿಂಗೆ ಕಷ್ಟಪಡೋದು ಅಂತ ತೋರಿಸ್ತಾರಲ್ಲ, ಅದು ತುಂಬ ನಾಟುತ್ತೆ ಮನಸ್ಸಿಗೆ. ಅಂದರೆ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದರೆ, ಈಗ ಈ ಸಿನಿಮಾ ನೋಡಿದ್ರಣ, ಈಗ ಕೆಲವ್ರಿಗೆ ಸಿನಿಮಾ ನೋಡಿದಾಗ ಅನಿಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದವ್ರಿಗೆ. ಅಂದರೆ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತಲ್ಲ ಕೆಲವರು ಸಮಸ್ಯೆಗಳು, ಅವ್ರಿಗೆ ಅನಿಸುತ್ತೆ ಓ ನನ್ನ ಲೈಫಲ್ಲಿ ಆಗಿತ್ತು ಅಂತ. ಆ ಪ್ರತಿಯೊಂದು ಅನಿಸುತ್ತೆ ಈ ಸಿನಿಮಾ ಪ್ರತಿಯೊಬ್ಬರು ಕನೆಕ್ಟ್ ಆಗೇ ಆಗ್ತಾರೆ ಈ ಸಿನಿಮಾಗೆ. ಅಲ್ಲ ಕಾರಣ ಅಲ್ಲ, ತುಂಬ ಜನ ಅವ್ರವ್ರು ಬ್ಯುಸಿ ಇದ್ದಾರೆ. ಡೈರೆಕ್ಟ್ ಎಲ್ಲರಿಗೂ ಅಪ್ರೋಚ್ ಮಾಡಿದ್ದೀವಿ, ಫ್ರೀ ಇರೋರು ಬಂದಿದ್ದಾರೆ. ಅಣ್ಣ ಹಾಂ ಅಣ್ಣ, ಈಗ ಹರಿ ನಂಗೆ ಯಾವಾಗಲೂ ಹೇಳ್ತಾ ಇರೋರು, ನಮ್ಮ ನಮಖರ ಮಾಡಿದಾಗೂ ಕೆಲವೊಂದ್ಸಲಿ ನಾವು ಆ್ಯಕ್ಟ್ ಮಾಡಬೇಕು, ಕೆಲವೊಂದು ವಿಷಯ ಹೇಳ್ತಿದ್ದೆ. ಅವ್ನು ಹೇಳೋರು, ಅಣ್ಣ ಇಲ್ಲ ಅಣ್ಣ ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದಿದೆ ಅಂದಾಗ, ಈ ಸಿನಿಮಾ ಬಂದು ಒಪ್ಕೊಂಡಾಗ ಹೇಳ್ದ, ಅಣ್ಣ ನೀವು ಆ್ಯಕ್ಟಿಂಗ್ ವಿತ್ ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದೆ, ಇಡೀ ಸಿನಿಮಾ ವರ್ಕ್ ಮಾಡಿದೆ.
ಇಲ್ಲ ನೋಡೋಣ, ಆ ಥರ ಏನಿಲ್ಲ. ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ. ಈಗ ನಮಗೂ ಸಿನಿಮಾ ಬಗ್ಗೆ ಗೊತ್ತಿದ್ರು ಇನ್ನೂ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯಾವುದೇ ಬಂದರು ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.